ಈಗ ಮುಂದಿನ ಗೆಸ್ಟ್ನ ಕರೆಯುವಂತಹ ಸಮಯ. ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ನಿಂದ ಪ್ರೇರಣೆಗೊಂಡು ತನ್ನ ಬದುಕಿನ ಚಿತ್ರಣವನ್ನೇ ಬದಲಾಯಿಸಿಕೊಂಡು ಅಚ್ಚರಿ ಮೂಡಿಸಿದ ಯುವತಿಯ ಕತೆ ಈಗ ನಿಮ್ಮ ಮುಂದೆ ಹೇಳ್ತಿದ್ದೀವಿ. ರೈತರು ಬಾಳೆಕೊನೆ ಕೊಯ್ದು ಬಾಳೆದಿಂಡನ್ನ ಅನುಪಯುಕ್ತ ಅಂತ ಎಸಿದ್ದಾರೆ. ಆದ್ರೆ ಇದೇ ಅನುಪಯುಕ್ತ ಬಾಳೆದಿಂಡಿನಿಂದ ಮ್ಯಾಟ್, ಫ್ಲೋರ್ ಮ್ಯಾಟ್, ಚಾಪೆ, ಬ್ಯಾಗ್, ಪರ್ಸನ್ನ ತಯಾರಿಸಿ ಕಾಯಕವನ್ನ ಶುರು ಮಾಡಿದ್ದಾರೆ ವರ್ಷ. ತನ್ನ ಘಟಕದಲ್ಲಿ 5 ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿರುವ ವರ್ಷ ಫ್ಲಿಪ್ಕಾರ್ಟ್, ಅಮೆಜಾನ್ ಮೂಲಕ ತಮ್ಮ ವಸ್ತುಗಳನ್ನ ಮಾರಾಟ ಮಾಡಿ ಮಾರುಕಟ್ಟೆಯನ್ನ ಸೃಷ್ಟಿಸಿಕೊಂಡಿದ್ದಾರೆ. ಈ ವಿಶೇಷ ಸಾಧಕಿಗೆ ಪಬ್ಲಿಕ್ ಟಿವಿ ನಾರಿ ನಾರಾಯಣಿ ಪ್ರಶಸ್ತಿ ನೀಡಲು ಹೆಮ್ಮೆಯಾಗ್ತಿದೆ. Why did I pick up this case ಅಂತ I want to explain it. ನಾನು ಆಗಲೇ ಹೇಳ್ತಿದ್ದೆ, ಟೆಕ್ ಬೇಸಲ್ಲಿ ಹೆಣ್ಣು ಮಕ್ಕಳು ಮುಂದೆ ಬರೋದು ಭಾಳ ಈಸಿ ಪಾತ್ ಬರ್ತಾ ಇದೆ. ಆ್ಯಂಡ್ ಅದಕ್ಕೆ ಬೇಕಾದಂಥ ಆಪರ್ಚುನಿಟೀಸು ಹಾಗೆ ಕ್ರಿಯೇಟ್ ಆಗ್ತಾ ಇದೆ. ಮತ್ತು ಅದಕ್ಕೆ ಬೇಕಾದ ಎಕೋಸಿಸ್ಟಮ್ಸು ಡೆವಲಪ್ ಆಗ್ತಾ ಇದೆ ಸ್ಲೋಲಿ. ಬಟ್ ದಿ ಏರಿಯಾಸ್ ವೇರ್ ದೇ ಆರ್ ನಾಟ್ ಏಬಲ್ ಟು ಪೆನಿಟ್ರೇಟ್ ಅನ್ನೋದು ದೀಸ್ ಟೈಪ್ ಆಫ್ ಏರಿಯಾಸಲ್ಲಿ. ಬಿಕಾಸ್ ದಿ ಅಗ್ರಿಕಲ್ಚರಲ್ ಎಕಾನಮಿಗೆ ಒಂದು ಆಂಟ್ರಪ್ರಿನರಲ್ ಫಿನಾನ್ಷಿಯಲ್ ಫೇಸ್ ಬರಬೇಕು ಅಂದರೆ these are the things which are going to save us in future. Thank you sir. ಮೊದಲನೇದಾಗಿ ನಾನು ಪಬ್ಲಿಕ್ ಟಿವಿ ಮತ್ತು ರಂಗನಾಥ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೊಂದು ಚಿಕ್ಕ ಜಿಲ್ಲೆಯಲ್ಲಿ ಮಾಡಿರೋಂಥ ಏನೀಗ ಸರ್ ಹೇಳಿದ್ರು ಅಗ್ರಿಕಲ್ಚರಲ್ಲಿ ಇರೋಂಥ ಎಂಟರ್ಪ್ರಿನರ್ಶಿಪ್, ವುಮೆನ್ಸ್ ಎಂಟರ್ಪ್ರಿನರ್ಶಿಪ್ ಕಡಿಮೆ ಇದ್ದಾರೆ ಅಂತ. ಬಟ್ ಆದರೆ ಇವಾಗ ಇವರು ನನಗೆ ಸಪೋರ್ಟ್ ಆಗಿರೋದ್ರಿಂದ ಇವಾಗ ಇದು ಪ್ರಶಸ್ತಿ ಕೊಟ್ಟಿರೋ ಇನ್ನೂ ಒಂದಷ್ಟು ಜನ ಅಗ್ರಿಕಲ್ಚರ್ ರಿಲೇಟೆಡ್ ಎಂಟರ್ಪ್ರಿನರ್ಶಿಪ್ಗೆ ಇಂಟರ್ಪ್ರಿನರ್ಶಿಪ್ ಮಾಡೋದಕ್ಕೆ ಒಂದಷ್ಟು ಸ್ಫೂರ್ತಿ ಆಗುತ್ತೆ ಮತ್ತು ಇನ್ನೊಂದಷ್ಟು ಜನ ಮಾಡಲಿ ಅನ್ನೋದು ನನ್ನ ಆಶೆಯಾಗಿದೆ. ಥ್ಯಾಂಕ್ ಯು.